ನೋಡು, ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ. ಅಮ್ಮನೇ, ಅವ್ರ ಪ್ರೀತಿನ ಬದಲಾಯಿಸೋದಕ್ಕಾಗಲ್ಲ. ಶಾಂತನ ಮೇಲಿನ ಪ್ರೀತಿ ನದಿ ಥರ ಹರಿತಾನೆ ಇರುತ್ತೆ. ಬೇಡ, ಬಿಟ್ಬಿಡು. ಆಮೇಲೆ ಕಣ್ಣೀರು ಹಾಕೊಂಡು ನಮ್ಮ ಮುಂದೆ ಬರಬೇಡ, ಹೇಳ್ತಾ ಇದ್ದೀನಿ ಅಲ್ವಾ ಜಾನಕಿ? ಅಮ್ಮನ ನೀನು ಇವಾಗ ನೋಡ್ತಾ ಇದೀಯಾ. ನಾಳೆ ಹೋಗಿ ಶಾಂತನು ಶಾರದನೇ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿರೋದು ಅಂತ ಹೇಳಿದ್ರೆ ಏನೋ ಪಾಪ ತಪ್ಪು ಮಾಡಿಬಿಟ್ಟಿದ್ದಾರೆ, ಮನುಷ್ಯ ತಪ್ಪು ಮಾಡಿದೆ ಮರ ತಪ್ಪು ಮಾಡುತ್ತಾ ಅಂತ ಹೇಳ್ದೆ ಇದ್ರೆ ಕೇಳು. ಇದೆಲ್ಲದಕ್ಕೂ ಒಂದೇ ದಾರಿ ಇರೋದು. ಚಂದ್ರು ಭಾವ ಮೊದಲಿನಾಗ ಆಗಬೇಕು. ಆಮೇಲೆ ಶಾಂತನು ಕತೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನೂ ಆಗಲ್ಲ, ಏನೇನೂ ಆಗಲ್ಲ. ಚಂದ್ರು ಅವ್ರಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ನಿಮ್ಮ ಹೊಲಸು ಮನಸ್ಸುಗಳು ಹೇಳ್ಬೋದು. ಆದರೆ ನಾನು ಯಾವತ್ತೂ ಆ ಕೆಲಸ ಮಾಡಿಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಓ ಹೌದಾ? ಹಾಗಾದ್ರೆ ಎಲ್ಲಿ ಹೇಳ್ಕೊ ನೋಡೋಣ. ಸುಮ್ಮನೆ ಹಂಚ್ಬಿಡಿ. ಕಳ್ಳರು ಯಾವತ್ತಿದ್ರೂ ಸಿಕ್ಕಾಕೊಳ್ತಾರೆ. ಏನ್ ಶೀಲ, ನನ್ನ ಬಗ್ಗೆ ಮಾತಾಡ್ತಿದ್ದೀಯಾ? ನನ್ನ ಭಯಕ್ಕೆ 2 ದಿನ ಊರು ಬಿಟ್ಟು ನೀನು ನನ್ನ ಬಗ್ಗೆ ಮಾತಾಡ್ತೀಯ? ಅಯ್ಯೋ, ನಾನೇ ನಿನ್ನ ಬಗ್ಗೆ ಮಾತಾಡಿದೆ, ಕಳ್ಳರ ಬಗ್ಗೆ ಮಾತಾಡಿದೆ, ನಿನ್ನ ಬಗ್ಗೆ ಅಲ್ಲ. ಹೌದು, ನಿನ್ನ ಭಯದಿಂದ ಮನೆಯಿಂದ ಹೊರಗಿದ್ದೆ ಅಂತ ಯಾರು ಹೇಳಿದ್ದು? ನಿನಗೆ ಭಯ ಹುಟ್ಟಿಸ್ಬೇಕು ಅಂತಾನೆ ಸ್ವಲ್ಪ ಮನೆಯಿಂದ ಹೊರಗಿದ್ದಿತ್ತು. ನಿನಗೆ ತುಂಬ ಟೆನ್ಷನ್ ಆಗಿರ್ಬೇಕಲ್ವಾ? ನನಗೂ ಅದೇ ಬೇಕಾಗಿತ್ತು. ನನ್ನ ತಾಯಿಗೆ ಸ್ವಲ್ಪ ತೊಂದರೆ ಆಗಿದ್ರು ನಿನ್ನನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ ನಾನು. ಅವರಿಂದ ತೊಂದರೆ ಆಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ನನ್ನಿಂದ ಅಂತೂ ತುಂಬ ತೊಂದರೆ ಆಗಿದೆ. ಸ್ವಲ್ಪ ನಿಲ್ಲಿಸ್ತೀರಾ? ಶಾರದತೆ ಬಗ್ಗೆ ಶಾಂತನು ಬಗ್ಗೆ ಏನೇ ಮಾತಾಡಿದ್ರು ನಂಗೆ ಇಷ್ಟ ಆಗಲ್ಲ. ಹೋಗಿ ಕೇಳು ನಿನ್ನ ತಾಯಿನ. ಓ ಪಾಪ, ಹೇಗೆ ಹೇಳ್ಕೋತಾರೆ? ಅವಮಾನ ಆಗ್ಬಿಟ್ಟಿದೆಯಲ್ಲ, ನಾನು ಅವ್ರಿಗೆ ಕೆನ್ನೆ ಊದ್ಕೊಳ್ಳೋ ಹಾಗೆ ಹೊಡ್ಬಿಟ್ಟಿದ್ದೀನಿ. ಏನು ಹೇಳ್ತಾ ಇದೀಯ ರಾಧಿಕಾ? ನೀನು ಶಾರದವ್ರಿಗೆ ಕೆನ್ನೆ ಕೊಡ್ತಿದ್ಯಾ? ಅಯ್ಯೋ, ಕೆನ್ನೆ ಊದ್ಕೊಳಂಗೆ ಹೊಡೆದಿದ್ಲಂತೋ. ಗಂಟು ಕಟ್ಟಿರೋದನ್ನ ಬಿಚ್ಚು ಹೊಡೆದಿರೋದು. ರಾಧಿಕನ್ ಧೈರ್ಯನ ಮೆಚ್ಚಲೇಬೇಕಾದ. ಈಗ ಮನೇಲಿ ದೊಡ್ಡಪ್ಪ ಇದ್ದಾರೆ, ಅವ್ರು ಏನಾದರೂ ನಿನ್ನನ್ನು ನೋಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ? ಇನ್ನೇನಾಗುತ್ತೆ? ಶಾಂತನನ್ನ ಮನೆಯಿಂದ ಹೊರಗೆ ಹಾಕು ಅಂತಾರೆ. ನಾನು ಅದಕ್ಕೋಸ್ಕರನೇ ಕಾಯ್ತಿರ್ತೀನಿ. ಸಿಕ್ಕಿರೋ ಚಾನ್ಸ್ ಬಿಡೋಕ್ಕಾಗತ್ತಾ? ತೆಗ್ದು ಹೊರಗೆ ಹಾಕ್ತೀನಿ. ಅದ್ರ ಮಜಾನೇ ಬೇರೆ ಇರುತ್ತೆ. ನನ್ನನ್ನು ಯಾರೂ ಹೊರಗೆ ಹಾಕೋದಕ್ಕಾಗಲ್ಲ. ಯಜಮಾನ್ರ ಕಣ್ಣಿಗೆ ಬೀಳಿ, ಅವಾಗ ಗೊತ್ತಾಗತ್ತೆ. ನಿನ್ನೆ ನಾಯಿ ಹೊರಗೆ ಹಾಕ್ದಂಗೆ ಈ ಮನೆಯಿಂದ ಹೊರಗೆ ಹಾಕಿದ್ರು ಮತ್ತೆ ವಾಪಸ್ ಬಂದಿರೋದು ನೋಡಿದ್ರೆ ಕೆಲವ್ರ ಬಗ್ಗೆ ಅಸಹ್ಯ ಅನ್ಸತ್ತೆ. ಯಾರ್ದೋ ಮನೇಲಿರೋ ನಿನ್ನ ನೋಡಿದ್ರು ಕೂಡ ನನಗೂ ಹಾಗೆ ಅನ್ಸುತ್ತೆ. ಏನು ರಾಧಿಕಾಗೆ ಇದು ಯಾರ್ದೋ ಮನೆನಾ? ಅವಳಿಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ವಾ?